ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಮೊನ್ನೆ ಅಷ್ಟೇ ಆಫ್ಘನಿಸ್ತಾನದ ಮೇಲಿನ ದಾಳಿಗೆ ಪಾಕಿಸ್ತಾನ ಬೆಲೆ ತೆರಬೇಕಾಗುತ್ತೆ ಅಂತ ಹೇಳಿದ್ದ ತಾಲಿಬಾನ್ನ ಮಾತುಗಳು ನಿಮಗೆ ನೆನಪಿರಬೇಕು. ಆ ಬೆಲೆ ತೆರುವ ಕೆಲಸ ಈಗಾಗಲೇ ಶುರುವಾಗಿದೆ. ಶುಕ್ರವಾರಕ್ಕೆ 2 ದಿನ ಬಾಕಿ ಇರುವಾಗಲೇ ಪಾಕಿಸ್ತಾನದ 2 ಭಾಗಗಳಲ್ಲಿ ಪಟಾಕಿ ಸದ್ದು ಕೇಳಿ ಬಂದಿದೆ. ಒಂದ್ ಕಡೆ ಚೈನಾ ಹೂಡಿಕೆಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಲಾಗಿದೆ. ಅಲ್ಲಿ 2 ಪಾಕಿಸ್ತಾನಿ ಸೈನಿಕರು ಹಾಗೂ 8 ಮಂದಿ ಪ್ರತ್ಯೇಕತಾವಾದಿಗಳು ಅಂತ್ಯ ಕಂಡಿದ್ದಾರೆ. ಹಾಗೆ ಆಫ್ಘನಿಸ್ತಾನದ ಗಡಿಯಲ್ಲಿ ಸೇನಾ ವಾಹನವೊಂದನ್ನ ಗುರಿಯಾಗಿಸಿಕೊಂಡು ನಡೆದ ದಾಳಿಯಲ್ಲಿ 2 ಸೈನಿಕರು ಹತಗೊಂಡಿದ್ರೆ ಸುಮಾರು 22ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಹಾಗಾದ್ರೆ ಪಾಕಿಸ್ತಾನದಲ್ಲಿ ಅದೇನಾಗ್ತಾ ಇದೆ? ಅಲ್ಲಿ ಅಕಾಲದಲ್ಲಿ ದೀಪಾವಳಿ ಮಾಡ್ತಾ ಇರೋದು ಯಾರು? ಚೈನಾದ ಹೂಡಿಕೆಗಳಲ್ಲಿ ಯಾಕೆ ಟಾರ್ಗೆಟ್ ಆಗ್ತಾ ಇವೆ? ಅದರ ಹಿಂದೆ ಯಾರಿದ್ದಾರೆ? ಬನ್ನಿ ನೋಡೋಣ. ಗೆಳೆಯರೆ, ಚೈನಾ ತನ್ನ ಐರನ್ ಬ್ರದರ್ ಪಾಕಿಸ್ತಾನದಲ್ಲಿ ಏನಾದರೂ ಮಾಡಿ ತನ್ನ ಹೂಡಿಕೆಗಳ ಮೂಲಕ ಲಾಭ ಮಾಡ್ಕೋಬೇಕು, ಅಲ್ಲಿ ತನ್ನ ಸೇನೆಯನ್ನ ಇಡಬೇಕು, ಸೇನಾ ನೆಲೆಗಳನ್ನ ಮಾಡ್ಕೋಬೇಕು, ಗ್ವಾದಾರ್ ಬಂದರಿನಲ್ಲಿ ಸಬ್ಮರೀನ್ ವಾರ್ಶಿಪ್ಗಳನ್ನ ತಂದು ನಿಲ್ಲಿಸಿ ಅರೇಬಿಯನ್ ಸಾಗರದ ಮೇಲೆ ತನ್ನ ಹಿಡಿತವನ್ನ ಸಾಧಿಸಬೇಕು, ಅರೇಬಿಯನ್ ಸಮುದ್ರದಲ್ಲಿನ ಮೀನುಗಳನ್ನೆಲ್ಲ ಬಡಿದು ಬಾಯಿಗೆ ಹಾಕಬೇಕು ಅಂತ ಹೊರಟಿರೋ ಚೈನಾಗೆ ಪಾಕಿಸ್ತಾನದ ಗ್ವಾದಾರ್ನಲ್ಲಿ ಮತ್ತೊಂದು ಹೊಡೆತ ಬಿದ್ದಿದೆ. ಅಲ್ಲಿ ಚೈನಾ ನಿರ್ಮಾಣ ಮಾಡ್ತಾ ಇರೋ ಗ್ವಾದಾರ್ ಬಂದರಿನ ಮೇಲೆ ಬಲೂಚ್ ಪ್ರತ್ಯೇಕತಾವಾದಿ ಹೋರಾಟಗಾರರು ದಾಳಿ ಮಾಡಿದ್ದಾರೆ. ಅಲ್ಲಿ ನಡೆದ ಭೀಕರ ಕಾಳಗದಲ್ಲಿ 2 ಪಾಕಿಸ್ತಾನಿ ಸೈನಿಕರು ಹಾಗೂ 8 ಮಂದಿ ಪ್ರತ್ಯೇಕತಾವಾದಿಗಳ ಅಂತ್ಯ ಉಂಟಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ದಾಳಿಯನ್ನ ಮಾಡಿರುವುದು ಬಲೂಚಿಸ್ತಾನದ ಮಜೀದ್ ಬ್ರಿಗೇಡ್. ಮಜೀದ್ ಬ್ರಿಗೇಡ್ ಅನ್ನೋದು ಪಾಕಿಸ್ತಾನದ ಬಲೂಚ್ ಸ್ವಾತಂತ್ರ್ಯಕ್ಕಾಗಿ ಸಶಸ್ತ್ರ ಹೋರಾಟ ಮಾಡ್ತಾ ಇರೋ ಪಡೆ. ಇವತ್ತು ಪಾಕಿಸ್ತಾನದಲ್ಲಿ ಸಾಕಷ್ಟು ಭಯೋತ್ಪಾದಕ ಸಂಘಟನೆಗಳು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇವೆ. ಆದ್ರೆ ಇವೆಲ್ಲವುಗಳ ಜೊತೆ ಹೋಲಿಕೆ ಮಾಡಿಕೊಂಡ್ರೆ ಮಜೀದ್ ಬ್ರಿಗೇಡ್ ಸ್ವಲ್ಪ ಡಿಫರೆಂಟ್ ಆಗಿ ಕಾಣುತ್ತೆ. ಗೆಳೆಯರೆ, ಇವತ್ತು ಪಾಕಿಸ್ತಾನದ ಮೂಲಕ ಅರಬ್ಬಿ ಸಮುದ್ರವನ್ನು ತಲುಪೋದಕ್ಕೆ ಮತ್ತು ಅಲ್ಲಿನ ಸಂಪನ್ಮೂಲಗಳನ್ನ ಕೊಳ್ಳೆ ಹೊಡೆಯೋದಕ್ಕೆ ಸಿಪೆಕ್ ಹೆಸರಲ್ಲಿ ಚೈನಾ ಏನು $62 ಬಿಲಿಯನ್ ಯೋಜನೆಯನ್ನ ಅಲ್ಲಿ ಸಿದ್ಧಪಡಿಸಿದೆ. ಅದಕ್ಕೆ ಅತಿ ದೊಡ್ಡ ಕಂಟಕದ ಹಾಗೆ ತಯಾರಾಗಿರೋದು ಇದೇ ಮಜೀದ್ ಬ್ರಿಗೇಡ್. ಹಮಲ್ ರೆಹಾನ್ ಬಲೂಚ್ ಈ ಬ್ರಿಗೇಡ್ ನ ನಾಯಕ. ಮಜೀದ್ ಬ್ರಿಗೇಡ್ ಒಂದು ಸಾಮಾನ್ಯ ಭಯೋತ್ಪಾದಕ ಸಂಘಟನೆ ಅಂತಲ್ಲದೆ ಒಂದು ತರಬೇತಿ ಪಡೆದ ಸುಸಜ್ಜಿತ ಸೇನೆಯ ರೀತಿ ಸಿದ್ಧವಾಗ್ತಾ ಇದೆ. ಅದರಲ್ಲಿ ಸುಮಾರು 1,500 ತರಬೇತಿ ಪಡೆದ ಸೈನಿಕರಿದ್ದಾರೆ, 150 ವಿವಿಧ ರ್ಯಾಂಕ್ಗಳ ಅಧಿಕಾರಿಗಳಿದ್ದಾರೆ, ಹಾಗೆ 3 ವಿವಿಧ ವಿಭಾಗಗಳು ಕೂಡ ಅಲ್ಲಿ ಕೆಲಸ ಮಾಡುತ್ತವೆ. ಹಣಕಾಸು ಸಂಗ್ರಹ, ವಾಹನ, ಆಹಾರ, ತರಬೇತಿ ಇವೆಲ್ಲವನ್ನು ನೋಡ್ಕೊಳ್ಳೋದಕ್ಕೆ ಲಾಜಿಸ್ಟಿಕ್ ವಿಭಾಗ ಇದೆ. ಹಾಗೆ ದಾಳಿ ಮಾಡೋದಕ್ಕೆ, ರೆಕ್ಕಿ ಮಾಡೋದಕ್ಕೆ ಒಂದು ಪ್ರತ್ಯೇಕ ವಿಭಾಗ ಇದೆ. ಅದರ ಜೊತೆಗೆ ಸ್ಪೆಷಲ್ ಆಪರೇಷನ್ಗಳಲ್ಲಿ ಮಾತ್ರ ಬಳಕೆ ಆಗೋದಕ್ಕೆ, ತಮ್ಮ ಗುರಿ ಸಾಧನೆಗಾಗಿ ಬಲಿದಾನಕ್ಕೂ ಸಿದ್ಧವಾದ ಫಿದಾಯಿನ್ ಗುಂಪೊಂದು ಪ್ರತ್ಯೇಕವಾಗಿ ಕೆಲಸ ಮಾಡುತ್ತೆ. ಇನ್ನು ಈ ಫಿದಾಯಿನ್ಗಳನ್ನು ಕೂಡ ಬೇರೆ ಭಯೋತ್ಪಾದಕ ಸಂಘಟನೆಗಳ ಥರ ಮಾದಕ ಪದಾರ್ಥಗಳನ್ನು ಕೊಟ್ಟು ಆಪರೇಷನ್ಗೆ ಒಂದಷ್ಟು ದಿನಗಳ ಮೊದಲೇ ಅವರನ್ನ ಐಸೋಲೇಟ್ ಮಾಡೋ ಕೆಲಸವನ್ನ ಈ ಮಜೀದ್ ಬ್ರಿಗೇಡ್ ಮಾಡೋದಿಲ್ಲ. ಬದಲಿಗೆ ಅವರನ್ನ ಬಲಿದಾನಕ್ಕೆ ಮೊದಲು ಕೂಡ ತಮ್ಮ ಬಂಧುಗಳು, ಮಿತ್ರರ ಜೊತೆ ಬೆರೆಯೋದಕ್ಕೆ ಬಿಡ್ತಾರೆ, ಅವರ ಜೊತೆ ವಾಸ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ. ದಾಳಿಗೆ ಪ್ಲಾನ್ ಮಾಡೋದು, ತಮ್ಮ ಟಾರ್ಗೆಟ್ಗಳನ್ನು ಆಯ್ಕೆ ಮಾಡಿಕೊಳ್ಳುವ ಅವಕಾಶ ಕೂಡ ಅಲ್ಲಿ ದಾಳಿ ತಂಡದ ಸದಸ್ಯರದ್ದೇ ಆಗಿರುತ್ತೆ. ನಿಮಗೆ ಗೊತ್ತಿರಲಿ, ಫಿದಾಯಿನ್ ತಂಡದಲ್ಲಿ ಅತ್ಯಂತ ವಿದ್ಯಾವಂತರಿದ್ದಾರೆ. ಅವರು ಮತದ ಹೆಸರಲ್ಲಿ ಬಡದಾಡ್ತಾ ಇರೋರಲ್ಲ, ಬದಲಿಗೆ ಬಲೂಚಿಸ್ತಾನದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇರೋರು. ಪಾಕಿಸ್ತಾನ ಹಾಗೂ ಚೈನಾಗಳ ವಿರುದ್ಧ ಬಲಿದಾನಕ್ಕೆ ಸಿದ್ಧರಾದವರವರು. ಹೀಗಾಗಿ ಅಲ್ಲಿ ಯಾರು ಯಾರ ಮೇಲೂ ಯಾವುದಕ್ಕೂ ಒತ್ತಡ ಹೇರುವುದಿಲ್ಲ. ಸ್ವಯಂ ಪ್ರೇರಣೆಯಿಂದ ಎಲ್ಲ ನಡೆದು ಹೋಗಬೇಕು ಅನ್ನೋ ವ್ಯವಸ್ಥೆಯಲ್ಲಿದೆ. ಹೀಗಾಗಿನೇ ಅಲ್ಲಿ ಬೇರೆ ಭಯೋತ್ಪಾದಕ ಸಂಘಟನೆಗಳಿಗಿಂತ ಈ ಮಜೀದ್ ಬ್ರಿಗೇಡ್ ಅನ್ನೋದು ತುಂಬಾ ಡಿಫರೆಂಟ್ ಆಗಿ ಕಾಣ್ತಾ ಇರೋದು. ಇನ್ನು ಈ ಸೇನೆಯ ಬಳಿ ಅತ್ಯಾಧುನಿಕ ಆಯುಧಗಳಿವೆ. ಫಿದಾಯಿನ್ಗಳು ಬಳಸೋ ಜಾಕೆಟ್ಗಳಿಗೆ ಇವರು C4 ನಂಥ ಅತ್ಯಂತ ಶಕ್ತಿಶಾಲಿ ಸ್ಫೋಟಕಗಳನ್ನು ಬಳಕೆ ಮಾಡ್ತಾರೆ. ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ಗಳು, ಆಂಟಿ ಪರ್ಸನಲ್ ಮತ್ತು ಆಂಟಿ ಟ್ಯಾಂಕ್ ಮೈನ್ಸ್, ಗ್ರೆನೇಡ್ಸ್, ರಾಕೆಟ್ ಪ್ರೊಪಲ್ಡ್ ಗ್ರೆನೇಡುಗಳು, ಹಾಗೆ M4 BM12 ನಂಥ ಆಟೋಮೆಟಿಕ್ ಆಯುಧಗಳು, 107 mm ಮತ್ತು 109 mm ನ ರಾಕೆಟ್ಗಳು. ಹೀಗೆ ಇವರ ಆಯುಧ ಭಂಡಾರ ಕೂಡ ತಕ್ಕ ಮಟ್ಟಿಗೆ ಬಲಿಷ್ಠವಾಗಿ ಕಾಣ್ತಾ ಇದೆ. ಸೇನಾ ಭಂಡಾರದಷ್ಟು ಬಲಿಷ್ಠವಾಗಿ ಅಲ್ಲದೆ ಇದ್ರೂ ಒಂದು ಗೆರಿಲ್ಲಾ ಯುದ್ಧಕ್ಕೆ ಬೇಕಾಗುವಷ್ಟು ಆಯುಧಗಳು ಇವರು ಬಳಿ ಇವೆ. ಹಾಗೆ ಬಲೂಚಿಸ್ತಾನದ ಜನ ಇವರಿಗೆ ಹಣ ಕೊಡ್ತಾರೆ. ಜೊತೆಗೆ ನಾನಾ ದೇಶಗಳಲ್ಲಿ ನೆಲೆ ನಿಂತ ಬಲೂಚ್ ಸ್ವಾತಂತ್ರ್ಯವನ್ನು ಬಯಸುವ ಜನ ಏನಿದ್ದಾರೆ ಅವರಿಂದ ಕೂಡ ಮಜೀದ್ ಬ್ರಿಗೇಡ್ಗೆ ಫಂಡಿಂಗ್ ಆಗುತ್ತೆ. ಇದು ಮಜೀದ್ ಬ್ರಿಗೇಡ್ ಬಗೆಗಿನ ಒಂದಷ್ಟು ಮಾಹಿತಿ. ಇಂಥ ಬ್ರಿಗೇಡ್ 2011ರಿಂದ ಕೂಡ ಆಕ್ಟಿವ್ ಆಗಿದೆ. ಆದರೂ 2018ರ ನಂತರ ಇದರ ಕಾರ್ಯಾಚರಣೆಗಳು ತೀವ್ರ ಪ್ರಮಾಣದಲ್ಲಿ ಹೆಚ್ಚಳವಾಗಿರುವುದು ಕಂಡು ಬರ್ತಾ ಇದೆ. 2018ರ ಆಗಸ್ಟ್ನಲ್ಲಿ ಚೈನಾದ ಇಂಜಿನಿಯರ್ಗಳು ಹೋಗ್ತಾ ಇದ್ದ ವಾಹನಗಳ ಮೇಲೆ ದಾಳಿ ಮಾಡುವ ಮೂಲಕ ಮಜೀದ್ ಬ್ರಿಗೇಡ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತು. ಆ ದಾಳಿಯಲ್ಲಿ 2 ಪಾಕಿಸ್ತಾನಿ ಸೈನಿಕರು ಮಾತ್ರ ಗಾಯಗೊಂಡಿದ್ದಾರೆ ಅಂತ ಪಾಕ್ ಹೇಳ್ತಾ ಇದ್ರು.
4 ಚೈನಾ ಪ್ರಜೆಗಳು ಮತ್ತು 5 ಮಂದಿ ಸೈನಿಕರನ್ನ ಹೊಡೆದು ಕೊಂದಿದ್ದೀವಿ ಅಂತ ಮಜೀದ್ ಬ್ರಿಗೇಡ್ ಘೋಷಣೆ ಮಾಡಿತು. ಅದಾದ ನಂತರ ನವೆಂಬರ್ 2018ರಲ್ಲಿ ಕರಾಚಿಯ ಚೈನಾ ರಾಯಭಾರ ಕಚೇರಿ ಬಳಿ ಸ್ಫೋಟದ ಹಿಂದೆ ಕೂಡ ಇದೇ ಬ್ರಿಗೇಡ್ ಇತ್ತು. ಇನ್ನು 2019ರ ಮೇ ತಿಂಗಳಲ್ಲಿ ಗ್ವಾದಾರ್ನ ಪರ್ಲ್ ಕಾಂಟಿನೆಂಟಲ್ ಹೋಟೆಲ್ ಮೇಲೆ ನಡೆದ ದಾಳಿಯನ್ನು ಕೂಡ ಮಜೀದ್ ಬ್ರಿಗೇಡೇ ಆಯೋಜಿಸಿತ್ತು. ಜೂನ್ 2020ರಲ್ಲಿ ಕರಾಚಿಯ ಸ್ಟಾಕ್ ಎಕ್ಸ್ಚೇಂಜ್ ಮೇಲೆ ನಡೆದ ದಾಳಿಯ ಹಿಂದೆ ಕೂಡ ಮಜೀದ್ ಬ್ರಿಗೇಡೇ ಇತ್ತು. ಇನ್ನು ಮೊನ್ನೆ ಕಳೆದ ಡಿಸೆಂಬರಲ್ಲಿ ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನಿ ಸೇನೆಯ ಕಾನ್ವಾಯ್ ಮೇಲೆ ದಾಳಿ ನಡೆಯಿತು. ಅದನ್ನು ಕೂಡ ಇದೇ ಬ್ರಿಗೇಡ್ ಆಯೋಜಿಸಿತ್ತು. ಒಟ್ಟಾರೆ 2018ರ ನಂತರ ಈ ತಂಡ ಬಲೂಚಿಸ್ತಾನದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದೆ. ಚೈನಾದ ಹೂಡಿಕೆಗಳು, ಚೈನಾದ ಜನರನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನಿ ಸೇನೆ ಮತ್ತು ಚೆಕ್ ಪೋಸ್ಟ್ಗಳ ಮೇಲೆ ದಾಳಿ ಮಾಡ್ತಾ ಇದೆ. ಗೆಳೆಯರೆ, ಮಜೀದ್ ಬ್ರಿಗೇಡ್ ದಾಳಿಗೆ ಪಾಕಿಸ್ತಾನ ಹಾಗೂ ಚೈನಾಗಳು ಎಷ್ಟು ಹೆದರಿವೆ ಅಂದರೆ ಅಲ್ಲಿ ಕೆಲಸ ಮಾಡ್ತಾ ಇರೋ ಚೈನಾ ಕಾರ್ಮಿಕರಿಗೆ ಓಡಾಡೋದಕ್ಕೆ ಬುಲೆಟ್ ಪ್ರೂಫ್ ವಾಹನಗಳನ್ನು ಕೊಡಲಾಗಿದೆ. ಗ್ವಾದಾರ್ ಬಂದರಿನಲ್ಲಿ ಕೆಲಸ ಮಾಡ್ತಾ ಇರೋ ಸುಮಾರು 7,000 ಮಂದಿ ಚೈನಾದ ಕಾರ್ಮಿಕರ ರಕ್ಷಣೆಗೆ ಪಾಕಿಸ್ತಾನ 6,500 ಮಂದಿ ಯೋಧರನ್ನ ನೇಮಕ ಮಾಡಿದೆ. ಅಂದ್ರೆ ಹೆಚ್ಚು ಕಡಿಮೆ ಒಬ್ಬೊಬ್ಬ ಚೈನಾ ಕಾರ್ಮಿಕನಿಗೆ ಒಬ್ಬೊಬ್ಬ ಪಾಕಿಸ್ತಾನಿ ಸೈನಿಕ ಅಲ್ಲಿ ಕಾವಲು ಕಾಯ್ತಾ ಇದ್ದಾನೆ. ಇದೆಲ್ಲ ಆಗಿರೋದು ಈ ಮಜೀದ್ ಬ್ರಿಗೇಡ್ ಸೃಷ್ಟಿ ಮಾಡಿರೋ ಭಯದಿಂದ. ಇನ್ನು ಮೊನ್ನೆ ಕೂಡ ಇದೇ ಮಜೀದ್ ಬ್ರಿಗೇಡ್ನ ಬಂಡುಕೋರರು ಗ್ವಾದಾರ್ ಬಂದರಿನ ಒಳಗೆ ಭಾರೀ ಶಸ್ತ್ರಾಸ್ತ್ರಗಳ ಜೊತೆ ಭಾರೀ ಸ್ಫೋಟಕಗಳ ಜೊತೆ ನುಗ್ಗಿದ್ದಾರೆ. ಅಲ್ಲಿ ಪಾಕಿಸ್ತಾನದ ಸೈನಿಕರು ಹಾಗೂ ಬ್ರಿಗೇಡ್ ಸದಸ್ಯರ ನಡುವೆ ಗುಂಡಿನ ಚಕಮಕಿ ನಡೆದಿದೆ. ಅದರಲ್ಲಿ ನಾವು 8 ಜನ ಪ್ರತ್ಯೇಕತಾವಾದಿಗಳನ್ನು ಹೊಡೆದು ಕೆಡವಿದ್ದೀವಿ ಅಂತ ಪಾಕಿಸ್ತಾನ ಹೇಳ್ಕೊಳ್ತಾ ಇದೆ. ಆದರೆ ಅಲ್ಲಿನ ದಾಳಿಯ ರೀತಿಯನ್ನು ನೋಡ್ತಾ ಇದ್ರೆ ಅದರಲ್ಲಿ ಪಾಕಿಸ್ತಾನಕ್ಕೆ ಕೂಡ ವಿಪರೀತ ಪ್ರಮಾಣದ ನಷ್ಟ ಆಗಿರಬೇಕು ಮತ್ತು ಗ್ವಾದಾರ್ ಬಂದರೇನಿದೆ ಅಲ್ಲಿ ತೀವ್ರ ಪ್ರಮಾಣದ ಆಸ್ತಿಪಾಸ್ತಿಗಳ ಹಾನಿ ಉಂಟಾಗಿರಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಅದರ ಬಗ್ಗೆ ಪಾಕಿಸ್ತಾನ ಹೆಚ್ಚು ಮಾಹಿತಿಯನ್ನು ಹೊರಹಾಕ್ತಾ ಇಲ್ಲ. ಇನ್ನು ಗ್ವಾದಾರ್ ಬಂದರು ಅನ್ನೋದು ಚೈನಾದ ಮಹತ್ವಾಕಾಂಕ್ಷಿ ಯೋಜನೆ. ಚೈನಾ ಶಿನ್ಜಿಯಾಂಗ್ನಿಂದ ಗಿಲ್ಗಿಟ್ ಬಾಲ್ಟಿಸ್ತಾನ ಆಕ್ರಮಿತ ಕಾಶ್ಮೀರಗಳ ಮಾರ್ಗವಾಗಿ ಬಲೂಚಿಸ್ತಾನಕ್ಕೆ, ಅಲ್ಲಿಂದ ಗ್ವಾದಾರ್ ಬಂದರಿಗೆ ಒಂದು ರಸ್ತೆಯನ್ನು ನಿರ್ಮಾಣ ಮಾಡ್ತಾ ಇದೆ. ಹಾಗೆ ಈ ಗ್ವಾದಾರ್ ಬಂದರಿನ ಅಭಿವೃದ್ಧಿಯನ್ನು ಕೂಡ ಚೈನಾನೇ ಮಾಡ್ತಾ ಇದೆ. ಈ ಯೋಜನೆಯ ಹೆಸರು ಸಿಪೆಕ್, ಅಂದರೆ ಚೈನಾ ಪಾಕ್ ಎಕನಾಮಿಕ್ ಕಾರಿಡಾರ್. ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಡಿಯಲ್ಲಿ ಸಿದ್ಧವಾಗ್ತಾ ಇರೋ ಈ ಕಾರಿಡಾರ್ ಬರೀ ರಸ್ತೆ ನಿರ್ಮಾಣ ಮಾತ್ರ ಅಲ್ಲ, ಅಲ್ಲಿ ಕಾರ್ಖಾನೆಗಳು, ವಿದ್ಯುತ್ ಸ್ಥಾವರಗಳು, ಜಲವಿದ್ಯುತ್ ಘಟಕಗಳು, ಡ್ಯಾಮುಗಳ ನಿರ್ಮಾಣ, ಗಣಿಗಾರಿಕೆ, ಮೀನುಗಾರಿಕೆ, ಹೀಗೆ ಸಾಕಷ್ಟು ಯೋಜನೆಗಳನ್ನು ಚೈನಾ ಇಲ್ಲಿ ಹಮ್ಮಿಕೊಂಡಿದೆ. ಜೊತೆಗೆ ಈ ಹೆದ್ದಾರಿ ಹಾಗೂ ಬಂದರು ಚೈನಾಗೆ ಯುರೋಪ್ ಸಂಪರ್ಕವನ್ನು ಹತ್ತಿರ ಮಾಡುತ್ತೆ. ಜೊತೆಗೆ ಹಿಂದೂ ಮಹಾಸಾಗರದಲ್ಲಿ ಅಮೆರಿಕ ಹಾಗೂ ಭಾರತಗಳು ಮುಂದ್ಯಾವತ್ತಾದರೂ ಚೈನಾದ ವ್ಯಾಪಾರಿ ಹಡಗುಗಳಿಗೆ ತಡೆ ಉಂಟು ಮಾಡಬಹುದು ಅನ್ನೋ ಭಯವನ್ನು ನಿವಾರಿಸಿಕೊಳ್ಳೋದಕ್ಕೆ ಚೈನಾ ಈ ಯೋಜನೆಗೆ ಸುಮಾರು $62 ಬಿಲಿಯನ್ ವರೆಗೆ ಹೂಡಿಕೆ ಮಾಡೋದಕ್ಕೆ ಮುಂದಾಗಿದೆ. ಆದರೆ ಈ ಯೋಜನೆ ಬಲೂಚ್ ಪ್ರತ್ಯೇಕತಾವಾದದ ಕಾರಣದಿಂದ ಮುಂದಕ್ಕೆ ಸಾಗ್ತಾ ಇಲ್ಲ. ಚೈನಾ ಹಾಗೂ ಪಾಕಿಸ್ತಾನಗಳು ತಮ್ಮ ನೆಲದ ಸಂಪತ್ತನ್ನು ದೋಚ್ತಾ ಇವೆ ಅಂತ ಬಲೂಚಿಸ್ತಾನದ ಜನ ಭಾವಿಸ್ತಾರೆ. ಹೀಗಾಗಿ ಇಲ್ಲಿ ಗೋಬ್ಯಾಕ್ ಚೈನಾ ಅನ್ನೋದನ್ನ ಚೈನಾದ ಹೂಡಿಕೆಗಳು, ಚೈನಾದ ಜನರ ಮೇಲೆ ದಾಳಿ ಮಾಡೋ ಮೂಲಕ ಈ ಮಜೀದ್ ಬ್ರಿಗೇಡ್ ಮಾಡ್ತಾ ಇದೆ. ಗೆಳೆಯರೆ, ಕಳೆದ ವರ್ಷ ಕೂಡ ಇಲ್ಲಿ ಸಾಕಷ್ಟು ದಾಳಿಗಳಾದವು. ಒಂದೇ ದಾಳಿಯಲ್ಲಿ ಸುಮಾರು 14ಕ್ಕೂ ಹೆಚ್ಚು ಚೈನಾ ಸೈನಿಕರನ್ನು ಕೊಂದು ಹಾಕಲಾಯಿತು. ಈಗ ಮತ್ತೆ ಅಲ್ಲಿ ಇನ್ನೂ ಒಂದು ದಾಳಿ ನೇರ ಗ್ವಾದಾರ್ ಬಂದರಿನ ಮೇಲೆ ಆಗಿದೆ. ಇದು ಚೈನಾಗೆ ಆತಂಕವನ್ನು ಹುಟ್ಟಿಸ್ತಾ ಇರುವ ಮತ್ತು ಪಾಕಿಸ್ತಾನದ ವಿರುದ್ಧ ಚೈನಾ ಕೆರಳೋದಕ್ಕೆ, ತನ್ನ ಜನರಿಗೆ ರಕ್ಷಣೆ ಕೊಡಿ ಅಂತ ಪಾಕಿಸ್ತಾನದ ಮೇಲೆ ಒತ್ತಡಗಳನ್ನು ಹೆಚ್ಚು ಮಾಡೋದಕ್ಕೆ ಇದು ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಹೀಗೆ ಪಾಪ ಗ್ವಾದಾರಲ್ಲಿ ದಾಳಿ ಆಗ್ಬಿಡ್ತಲ್ಲ ಅಂತ ಅಂದ್ಕೊಳ್ಳೋ ಹೊತ್ತಲ್ಲಿ ಆಫ್ಘನಿಸ್ತಾನದ ಗಡಿಗೆ ಅಂಟುಕೊಂಡಿರೋ ಖೈಬರ್ ಪಖ್ತೂನ್ಖ್ವಾದ ಡೇರಾ ಇಸ್ಮಾಯಿಲ್ ಖಾನ್ ಜಿಲ್ಲೆಯಲ್ಲಿ ಪಾಕಿಸ್ತಾನದ ಸೇನಾ ವಾಹನವನ್ನು ಗುರಿಯಾಗಿಸಿಕೊಂಡು ಉಗ್ರರು ದಾಳಿ ಮಾಡಿದ್ದಾರೆ. ಇದು ತೆಹ್ರೀಕಿ ತಾಲಿಬಾನಿಗಳ ದಾಳಿ ಅಂತ ಹೇಳಲಾಗ್ತಾ ಇದೆ. ಈ ದಾಳಿಲಿ 2 ಪಾಕಿಸ್ತಾನಿ ಯೋಧರು ಸಾವಿಗೀಡಾಗಿದ್ದು, ಅಲ್ಲಿ ನಡೆದಿರೋದು ಫಿದಾಯಿನ್ ದಾಳಿ. ಅದರಲ್ಲಿ ಯಾವ ರೀತಿಯ ಸ್ಫೋಟಕಗಳನ್ನು ಎಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ ಅಂತ ಪಾಕಿಸ್ತಾನದ ಸೇನಾ ವಕ್ತಾರರು ಹೇಳಿದ್ದಾರೆ. ಈ ದಾಳಿಲಿ ಸುಮಾರು 22ಕ್ಕೂ ಹೆಚ್ಚು ಜನ ತೀವ್ರವಾಗಿ ಗಾಯಗೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಗೆಳೆಯರಲ್ಲಿ TTPಗೆ ಪಾಕಿಸ್ತಾನ ಅಮೆರಿಕ ಜೊತೆ ಸೇರಿ ಆಫ್ಘನಿಸ್ತಾನದ ತಾಲಿಬಾನ್ ವಿರುದ್ಧ ಕದನಕ್ಕೆ ನಿಂತಿತ್ತು ಅನ್ನೋ ಸಿಟ್ಟು ಮೊದಲಿಂದಲೂ ಕೂಡ ಇದೆ. ಅದರ ಜೊತೆಗೆ ಮೊನ್ನೆ ಪಾಕಿಸ್ತಾನ ತನ್ನ ನೆಲದಲ್ಲಿ ಆಶ್ರಯ ಪಡ್ಕೊಂಡಿದ್ದ ಆಫ್ಘನ್ ನಿರಾಶ್ರಿತರನ್ನ ಅತ್ಯಂತ ನಿರ್ದಯವಾಗಿ ಕೊರೆಯುವ ಚಳಿಯಲ್ಲಿ ಅವರ ಮನೆಗಳನ್ನು ಕೆಡವಿ ಅವರನ್ನ ದೇಶದಿಂದ ಹೊರಗೆ ಹಾಕ್ತಲ್ಲ, ಇದು TTP ಉಗ್ರರು ಮತ್ತಷ್ಟು ಕೆರಳೋ ಹಾಗೆ ಮಾಡಿದೆ. ಹೀಗಾಗಿ ಅವರು ಅವಕಾಶ ಸಿಕ್ಕಾಗಲೆಲ್ಲ ಪಾಕ್ ಸೇನೆಯನ್ನ ಟಾರ್ಗೆಟ್ ಮಾಡ್ಕೊಳ್ತಾ ಹೋಗ್ತಾರೆ. ಇನ್ನು ಮೊನ್ನೆ ಕೂಡ
ಆಫ್ಘನ್ ಗಡಿಯಲ್ಲಿನ ಪಾಕಿಸ್ತಾನದ ಸೇನಾ ಪೋಸ್ಟ್ ಒಂದರ ಮೇಲೆ ದಾಳಿ ಮಾಡಿದ್ದ ಉಗ್ರರು ಅಲ್ಲಿ 8ಕ್ಕೂ ಹೆಚ್ಚು ಸೈನಿಕರು ಹಾಗೂ 2 ಸೇನಾಧಿಕಾರಿಗಳನ್ನ ಕೊಂದು ಹಾಕಲಾಯಿತು. ಅದಕ್ಕೆ ಪ್ರತೀಕಾರ ಅನ್ನೋ ಹಾಗೆ ಪಾಕಿಸ್ತಾನ ಆಫ್ಘನಿಸ್ತಾನದ ಮೇಲೆ 2 ವೈಮಾನಿಕ ದಾಳಿಗಳನ್ನು ಕೂಡ ಮಾಡಿತು. ಆ ದಾಳಿಯಲ್ಲಿ 3 ಮಕ್ಕಳು ಹಾಗೂ 5 ಮಂದಿ ಹೆಣ್ಣು ಮಕ್ಕಳು ಸಾವಿಗೀಡಾದರು. ಆ ದಾಳಿಯನ್ನ ತೀವ್ರವಾಗಿ ಖಂಡಿಸಿದ್ದ ತಾಲಿಬಾನ್ ಇದಕ್ಕೆ ಪ್ರತೀಕಾರ ಹೇಳ್ತೀವಿ ಅಂತ ಹೇಳಿತ್ತು. ಆ ಕೆಲಸ ಈಗಾಗಲೇ ಅಲ್ಲಿ ಶುರುವಾದ ಹಾಗೆ ಕಾಣ್ತಾ ಇದೆ. ಈ ಬಾರಿ ಅವರು ಶುಕ್ರವಾರಕ್ಕೆ ಕೂಡ ಕಾಯೋದಿಕ್ಕೆ ಹೋಗಿಲ್ಲ. ಈ ಇಡೀ ತಿಂಗಳು ಪವಿತ್ರ ಮಾಸ ನೋಡಿ. ಹೀಗಾಗಿ ಪಾಕಿಸ್ತಾನದ ಮೇಲೆ ಯಾವಾಗ ದಾಳಿ ಮಾಡಿದ್ರು ಅದು ಪವಿತ್ರ ದಾಳಿನೇ ಅಂತ ಶುಕ್ರವಾರಕ್ಕೆ 2 ದಿನ ಬಾಕಿ ಇರುವಾಗಲೇ ಪಾಕಿಸ್ತಾನವನ್ನ ಟಾರ್ಗೆಟ್ ಮಾಡಿಕೊಳ್ಳಲಾಗಿದೆ. ಅಲ್ಲಿ ಇದು ಇಷ್ಟಕ್ಕೆ ನಿಲ್ಲೋ ಲಕ್ಷಣಗಳು ಕಾಣ್ತಾ ಇಲ್ಲ. ಮಾಡಿಕೊಂಡ ಕರ್ಮ ಅನುಭವಿಸಲಿ ಬಿಡಿ. ಇದು ಗೆಳೆಯರೆ ಪಾಕಿಸ್ತಾನದ ಲೇಟೆಸ್ಟ್ ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.